ನಾವು ಗಮನಿಸ್ತಾ ಇದ್ದೀವಿ ಒಂದು ಸಣ್ಣ ಕಿಡಿ ಅದೇನು ಮಾಡುತ್ತೆ ಅನ್ನುವ ನಿರ್ಲಕ್ಷ್ಯವನ್ನು ಮಾಡಿದ್ರು ಕಾಣಿಸುತ್ತೆ. ಅದೇನು ಈ ಹೋರಾಟ ಮಾಡ್ತಾರೆ, ಹುಡುಗರು ಬೀದಿಯಲ್ಲಿದ್ದಾರೆ ಮತ್ತು ವಾಪಸ್ ಹೋಗ್ಬೋದೇನೋ ಅಂತ ಹೇಳಿ ಇಷ್ಟು ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಗಬಹುದು ಅಂತ ನೀವು ನಿರೀಕ್ಷೆ ಮಾಡಿದ್ರೆ ಇನ್ನೊಂದು ಸಂಘಟನೆಯವರಾಗಿ? ಆದರೆ ಈ ದೇಶದ ಸರ್ಕಾರ ಆಗಿರ್ಬೋದು, ರಾಜ್ಯದ ಸರ್ಕಾರಗಳಾಗಿರ್ಬೋದು, ಜಂಜಿಗಳನ್ನ ನಿರ್ಲಕ್ಷ್ಯ ಮಾಡುವಂತಿಲ್ಲ ಸರ್. ನಾನು ಕೂಡ ಒಬ್ಬ ಜಂಜಿ ಆಗಿರೋದ್ರಿಂದನೇ ಹೇಳ್ತಿರೋದು. ಜಂಜಿಗಳನ್ನ ಕೂಡ ನೀವು ಯಾವುದೋ ಒಂದು ಆ ವ್ಯಕ್ತಿಗಳು ದಾರಿ ತಪ್ತಾ ಇದ್ದಾರೆ, ಆ ವಿದ್ಯಾರ್ಥಿಗಳಿಗೆ ಅಥವಾ ಆ ಒಂದು ಜನಾಂಗಕ್ಕೆ ಒಂದು ಒಳ್ಳೆ ಮಾರ್ಗದರ್ಶನ ಇಲ್ಲ, ಈ ಥರದ ನಾವು ಒಂದು ಮಾತುಗಳನ್ನು ಬಿಟ್ಟು, ಮಿಲೇನಿಯಲ್ ಜನರೇಷನ್ ಏನಿದೆ ಅದು ಈ ಥರದ ಮಾತುಗಳನ್ನು ಬಿಟ್ಟು ಅವರನ್ನು ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಹೋಗುವಂಥದ್ದಾಗಿರಲಿ ಅಥವಾ ಅವ್ರಿಗೆ ಸಹಕಾರ ಕೊಡುವಂಥದ್ದಾಗಿರಲಿ ಯೋಚನೆ ಮಾಡಬೇಕು. ಜಂಜಿಗಳನ್ನು ನಿರ್ಲಕ್ಷ್ಯ ಮಾಡುವಂತಿಲ್ಲ. ಅದೇ ತರಹ ನಾನು ಈಗಿರುವಂತಹ ಸರ್ಕಾರಗಳ ಈಗೇನು ಇತ್ತೀಚೆಗೆ ಪ್ರೊಟೆಸ್ಟ್ ಮಾಡಿರ್ತಕ್ಕಂಥ ಪಾರ್ಟಿಗಳಿದಾವೆ, ಏನು ಸ್ಟೂಡೆಂಟ್ ವಿಂಗ್ಗಳಿದ್ದಾವೆ, NSU ಆಗಿರ್ಬೋದು, CJP ಆಗಿರ್ಬೋದು, ಅಥವಾ AISO ಆಗಿರ್ಬೋದು, AISF ಆಗಿರ್ಬೋದು, ಏನಂತಾರೆ SF ಆಗಿರ್ಬೋದು, ಈ ಎಲ್ಲ ಸಂಘಟನೆಗಳು ಯಾಕೆ ಒಂದು ವಿಚಾರವನ್ನು ಇಟ್ಟುಕೊಂಡು ಅಥವಾ ಒಂದು ಪೊಲಿಟಿಕಲ್ ಪಾರ್ಟಿನ ಟಾರ್ಗೆಟ್ ಮಾಡಿ ಮಾಡುವಂಥ ಪ್ರೊಟೆಸ್ಟ್ಗಳನ್ನು ಮಾಡ್ತೀರಿ ಅನ್ನೋದು ನನ್ನ ಮೊದಲ ಪ್ರಶ್ನೆ. ಜೊತೆಗೆ ಕರ್ನಾಟಕದಲ್ಲೇ KPSCಯಲ್ಲಿ ದೊಡ್ಡ ಅಕ್ರಮ ನಡೆದಿದೆ. 80 ಲಕ್ಷಕ್ಕೆ ವೆಟರ್ನರಿ ಆಫೀಸರ್ಗಳಿಗೆ ಸೇಲ್ ಆಗ್ತಾ ಇರೋದು, ಹುದ್ದೆಗಳು ಸೇಲ್ ಆಗ್ತಾ ಇರುವಂಥದ್ದು ಆಗಿದೆ. ಈಗ ಅದು ನಡೆದು 15 ದಿನಗಳ ಹೆಚ್ಚು ಕಡಿಮೆ ಒಂದು ವಾರದ ಮೇಲೆ ಆಯಿತು, 15 ದಿನ ಆಗ್ತಾ ಬಂತು. ಯಾಕೆ ಈ NSU ಆಗಿರಲಿ, SFI ಆಗಿರಲಿ, AISO ಆಗಿರಲಿ, ಇವು ಯಾಕೆ ವಿದ್ಯಾರ್ಥಿ ಸಂಘಟನೆ ಪ್ರೊಟೆಸ್ಟ್ ಮಾಡ್ತಿಲ್ಲ ಅಂತ ನನ್ನ ಪ್ರಶ್ನೆ ಸರ್. ನಿನ್ನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ KPSCಯಲ್ಲಿ ಆಗಿರತಕ್ಕಂಥ ಅಕ್ರಮದ ಕುರಿತು CBIಗೆ ವಹಿಸಬೇಕು, ಅಲ್ಲಿರುವಂಥ ಅಧ್ಯಕ್ಷರನ್ನು ನೀವು ರಾಜೀನಾಮೆ ಕೊಡಿಸೋಂಥದ್ದಲ್ಲ, ಅಲ್ಲಿರುವಂಥ ಸದಸ್ಯರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ, ಅವರನ್ನು ಕೂಡ ತನಿಖೆಗೆ ಒಳಪಡಿಸಬೇಕು. ಜೊತೆಗೆ ಇದನ್ನು ಫಾಸ್ಟ್ ಟ್ರ್ಯಾಕ್ ಅನ್ನುವಂಥದ್ದು ಏನು ಕೋರ್ಟ್ನ ಸಿಸ್ಟಮ್ ಇದೆ ಅದನ್ನು ಕೂಡ ಜಾರಿ ಮಾಡಬೇಕು. ಜೊತೆಗೆ ಈ ಹಿಂದೆ ಕಳೆದ 5 ವರ್ಷಗಳಿಂದ ಏನೆಲ್ಲ ಅಕ್ರಮಗಳು ನಡೆದಿವೆ ಅದರ ಕುರಿತು ಒಂದು ವಿವರವಾದಂಥ ತನಿಖೆ ಆಗಬೇಕು, ಅದರ ತಪ್ಪಿಸ್ತರ ವಿರುದ್ಧ ಒಂದು ಕ್ರಮ ಆಗಬೇಕಂತೇಳಿ ನಾವು ನಿರಂತರ ಹೋರಾಟ ಮಾಡಿದ್ವಿ. ನಿನ್ನೆ ಕೂಡ KPSC ಕಚೇರಿಯನ್ನು ಮುತ್ತಿಗೆ ಹಾಕಿದ್ವಿ, ಅರೆಸ್ಟ್ ಆಗಿದ್ವಿ. ಈಗ ಮತ್ತೆ ನಾವು ನಿರಂತರ ನಾಳೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೋರಾಟ ಆಗ್ತಾ ಇದೆ. ಮತ್ತು ನಾಡಿದ್ದು ಧರಣಿ ಕೊಡು KPSC ಕಚೇರಿ ಹೋರಾಟ ಏನಾಗ್ತದೆ, ಧರಣಿ ಕುಳಿತು ಯಾಕೆ ಮಾಡ್ತಿಲ್ಲ ಅಂತ ಇದೆ. ಈಗ ಈ ನೀಟ್ನ ಯಾಕೆ ನಿರ್ಲಕ್ಷ್ಯ ವಹಿಸಿದ್ರು ಈಗ ನೀವು ಕೇಳಿದ್ರಲ್ಲ, ABP ಏನ್ ಮಾಡ್ತಿತ್ತು ಅಂತೇಳಿ. ABP ಮಾಡುತ್ತೆ, ಮೊದಲ ಹೆಜ್ಜೆ ಅದೇ ಇಡುತ್ತೆ, ಶಕ್ತಿ ಮೀರಿ ಸಾಮರ್ಥ್ಯ ಮಾಡ್ತೀವಿ, ಅದಕ್ಕೆ ತಾತ್ಕಾಲಿಕ ಪರಿಹಾರ ಮಾಡ್ತೀವಿ. ಬಿಜೆಪಿಯ ಪರವಾಗಿ ABVP, ಕಾಂಗ್ರೆಸ್ನ ಪರವಾಗಿ NSUI, ಇಬ್ಬರ ನಡುವಿನ ವ್ಯತ್ಯಾಸಗಳೇನಿದೆ, ಇಬ್ಬರ ಸಾಮ್ಯತೆಗಳೇನಿದೆ? ಇಬ್ಬರು ಅಷ್ಟೇನೆ. ನಾವು ವಿದ್ಯಾರ್ಥಿ ಸಂಘಟನೆ, ಅವರು NSUI ಇರುವಂತದ್ದು ಪೊಲಿಟಿಕಲ್ ವಿಂಗ್, ನಮ್ದು ಇಂಡಿಪೆಂಡೆಂಟ್ ವಿಂಗ್, ಸ್ಟೂಡೆಂಟ್ ವಿಂಗ್. ನಾವು ಬಿಜೆಪಿಯ ಪರವಾದ ಸಂಘಟನೆ ಅಂತ ಹೇಳ್ಬೋದು. ನೀವು ಅಷ್ಟೇ ಹೇಳ್ಕೊಳ್ಳಕ್ಕೆ ಹೇಳ್ಬೋದು ಸರ್. ನೀವು ಹೆಂಗ್ ಬೇಕಾದ್ರೆ ಹೇಳ್ಕೊಳ್ಳಿ, ನಮ್ ಸಂಬಂಧನೇ ಇಲ್ಲ ಅಂತ ಜನರಿಗೆ ಗೊತ್ತಾನೆ, ಜನರಿಗೆ ಗೊತ್ತಾನೆ. ಬಿಜೆಪಿ ಹೊರತಾಗಿ ನಮ್ದು ಇರುವಂತದ್ದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತ ಇರುವಂತದ್ದು ವಿದ್ಯಾರ್ಥಿಗಳಿಗೋಸ್ಕರ, ಯಾವುದೇ ಪೊಲಿಟಿಕಲ್ ಪಾರ್ಟಿಗಳಿಗೆ ಲೀಡರ್ಗಳನ್ನು ಸಪ್ಲೈ ಮಾಡೋಕ್ಕೋಸ್ಕರ ಇರುವಂತದ್ದಲ್ಲ. ನಾವು ವಿದ್ಯಾರ್ಥಿಗಳ ಪರವಾಗಿ ಇರುವಂತದ್ದು. ನಾವು ನಾಳೆ ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಎಲ್ಲರನ್ನು ಪ್ರಶ್ನೆ ಮಾಡ್ತೀವಿ. ನೀವು ವಿದ್ಯಾರ್ಥಿಗಳ ಪರವಾಗಿಲ್ಲ ಅಂದ್ರೆ ನಾವು ನಿಮ್ಮನ್ನು ಬಿಡಲ್ಲ. ಬಿಜೆಪಿ ಅನೇಕ ನಾಯಕರು ABVP ರೇವಂತ್ ರೆಡ್ಡಿ, ತೆಲಂಗಾಣದ CM ರೇವಂತ್ ರೆಡ್ಡಿ ಅದೇ ನಾವಿರುವಂತದ್ದು. ನಮ್ಮ ABVP ಲೀಡರ್ಶಿಪ್ ಕ್ವಾಲಿಟಿ ಇರುವಂತ ಬೆಳವಣಿಗೆ. ಒಂದು ಪ್ರಶ್ನೆ ನೇರವಾಗಿ ಕೇಳ್ಬಿಡ್ತೀನಿ. ABVP ಲೆಫ್ಟ್ ರೈಟಾ? ಲೆಫ್ಟ್ ಅಲ್ಲ, ರೈಟ್ ಅಲ್ಲ, ನ್ಯಾಷನಲಿಸ್ಟ್. ABVP ಇರುವಂತದ್ದು ನ್ಯಾಷನಲಿಸ್ಟ್ ಸ್ಟೂಡೆಂಟ್ ಯೂನಿಯನ್. ನಮಗೆ ರಾಷ್ಟ್ರ ಮೊದಲು, ಈ ದೇಶ ಮೊದಲು, ಮತ್ತೆ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ದೇಶಕ್ಕೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕು. ವಿದ್ಯಾರ್ಥಿಗಳ ಪರವಾಗಿ ನಾವು ಯಾವತ್ತೂ ನಿಂತ್ಕೊಳ್ತೀವಿ. ABVP ನ್ಯಾಷನಲಿಸ್ಟ್ ಹೊಂದಿರುವಂತಹ ಸಂಘಟನೆ ಅಂತ ನಾನು ಹೇಳ್ತೀನಿ. ಕಾಂಗ್ರೆಸ್ನ ಸಿದ್ಧಾಂತ, ಬಿಜೆಪಿಯ ಸಿದ್ಧಾಂತ, ಮತ್ತೆ ಉಳಿದ ಸಂಘಟನೆಗಳ ಸಿದ್ಧಾಂತಗಳನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಮ್ಮ ಪ್ರಶ್ನೆ ಇರುವಂತದ್ದು ರಾಷ್ಟ್ರೀಯತೆ. ಸಾಮ್ಯತೆಗಳಿಲ್ವಾ ನಿಮಗೂ ಬಿಜೆಪಿ ಸಾಮ್ಯತೆಗಳಿಲ್ವಾ? ಅವ್ರ ಐಡಿಯಾಲಜಿಕಲ್ ವಿಚಾರ ಒಂದೇ ಇರಬಹುದು, ಮಾಡುವಂತ ಕೆಲಸಗಳು ಬೇರೆ ಇದೆ. ನಾವೇನು ಪೊಲಿಟಿಕಲ್ ಪಾರ್ಟಿ ಹೋಗಿ ಕೆಲಸನ ಓಟ್ ಕೇಳಕ್ ಹೋಗಿ ಮಾಡ್ತಿರುವಂತದ್ದಲ್ಲ. ಬಿಜೆಪಿ ಅವ್ರ ಕೆಲಸ ಅವ್ರು ಮಾಡ್ತಾರೆ, ABVP ನಮ್ಮ ಸ್ಟೂಡೆಂಟ್ ಆಗಿ ನಾವೇನ್ ಕೆಲಸ ಮಾಡ್ತೀವಿ. ಅಲ್ಲಿ ಬಿಜೆಪಿ ಮಿನಿಸ್ಟರ್ ಇದೆ ಅಂದ ತಕ್ಷಣ ಸುಮ್ಮನೆ ಕೂತ್ಕೊಳ್ಳಲ್ಲ. ವಿದ್ಯಾರ್ಥಿಗಳ ಅನ್ಯಾಯ ಆಗಿದೆ ಅದನ್ನ ಬಿಡಲ್ಲ. ಅದೇ ಇರುವಂತ ಎಲ್ಲಾ ಮಂತ್ರಿಗಳನ್ನು ಕೂಡ ಪ್ರಶ್ನೆ ಮಾಡ್ತೀವಿ. ರಾಜ್ಯದಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಇದ್ದಾಗ ಅವತ್ತು ಕೂಡ ನಾವು ಪ್ರಶ್ನೆ ಮಾಡಿದ್ವಿ. ಅರಗಜ್ಞಾನಂದ್ರ ವಿರುದ್ಧ ಹೋರಾಟ ಮಾಡಿದ್ವಿ. ಹೋಮ್ ಮಿನಿಸ್ಟರ್ ಮನೆಯನ್ನು ಮುತ್ತಿ ಹಾಕಿ ನಮ್ಮದೇ ಕಾರ್ಯಕರ್ತರು 16 ಕೇಸ್ಗಳನ್ನು ಹಾಕೊಂಡಿದ್ದಾರೆ, ಅದೇ ಬಿಜೆಪಿಯ ಒಂದು ಅಧಿಕಾರದಲ್ಲಿದ್ದಾಗ. ಹಿಂಗಾಗಿ ವಿದ್ಯಾರ್ಥಿಗಳ ಪರವಾಗಿ ಇರುವಂತಹ ಚಿಂತನೆಯನ್ನು ಇಟ್ಕೊಂಡು ABVP ಕೆಲಸ ಮಾಡ್ತಾ ಇದೆ, ಮುಂದೆನೂ ಮಾಡ್ತಾ ಇದೆ. ಈಗಿರುವಂತಹ KPSC ನಡೆಯುವಂತಹ ಅಕ್ರಮದ ಕುರಿತು ಉಳಿದ ಸಂಘಟನೆಗಳು ಏನು ಪ್ರಶ್ನೆ ಮಾಡ್ತಾ ಇವೆ? NSU ಎಲ್ಲಿ ಹೋಗಿದೆ, SFI ಎಲ್ಲಿ ಹೋಗಿರುವಂತದ್ದು, AISO ಎಲ್ಲಿ ಹೋಗಿದೆ ಅಂತ ನನ್ನ ಪ್ರಶ್ನೆ ಆಗಿರುತ್ತೆ ಸರ್. ಓಕೆ, ಶರತ್ಗ ನಾನು ಜನ್ಸಿ ಅಂತ ಹೇಳ್ತಾರಲ್ಲ, ಜನ್ಸಿಗಳಿಗೂ ಮತ್ತು ಈಗಿರುವ ಹಿರಿತಲೆಗಳಿಗೂ ಏನು ವ್ಯತ್ಯಾಸ ಇದೆ? ಆಲೋಚನೆಗಳು, ಥಾಟ್ ಪ್ರೊಸೆಸ್ ಅಲ್ಲಿ ಏನು ವ್ಯತ್ಯಾಸಗಳಿದೆ ಸರ್? ನೀವು ಹೇಳಿದ್ದು ಜನಗಳಿಗೆ ತುಂಬಾ ಅರ್ಥ ಆಗ್ಬೇಕಾಗಿದೆ. ನೀವು ಹೇಳಿದ್ದು ರೈಸ್ ಮಾಡಿದ ಪಾಯಿಂಟ್ ಅಲ್ಲಿ ತುಂಬಾ ವ್ಯಾಲಿಡಿಟಿ ಇದೆ. ಇದನ್ನ ನಾವು ಜೆನ್ಸಿನ ನಾವು ನೋಡಬೇಕು ಅಂತಂದ್ರೂ ಸಹ, ನಾವು ಈ CJP ಮತ್ತು ಅಭಿಜಿತ್ ಡಿಪ್ಕೆ ಅವ್ರನ್ನ ನೋಡಬೇಕಾದ್ರೂ ಸಹ, ಇದು ಯಾರೋ ಒಬ್ರು CJP ಅವ್ರು ಮಾಡಿರೋದೇ ಹೋರಾಟ ಆಗಲಿ, ಇಲ್ಲ ಯಾರೋ ಅಭಿಜಿತ್ ಡಿಪ್ಕೆ ಅವ್ರು ಬಂದು ಇದು ಮಾಡಿರೋದಾಗ್ಲಿ ಅನ್ನೋದಲ್ಲ. ಅವರು ಬರೀ ಒಂದು ಮುಖ ಆಗಿರ್ಬೋದು ಅಷ್ಟೇ. ಇದರಿಂದ ಜೆನ್ಸಿ ಅವರ ಒಂದು ಏನು ಸಂಕಟಗಳಿದೆ, ಎರಡಿದೆ. ಒಂದು ನಿರುದ್ಯೋಗ, ಇನ್ನೊಂದು ಬೆಲೆ ಏರಿಕೆ.
ಡಬಲ್ ಡಿಗ್ರಿ ಇರೋರೆಲ್ಲರೂ ಇವತ್ತು ಸ್ವಿಗ್ಗಿ ಝೊಮ್ಯಾಟೊ ಡ್ರೈವರ್ಗಳಾಗಿದ್ದಾರೆ. ಕೆಲಸಗಳವ್ರಿಗೆ ಸಿಗ್ತಾ ಇಲ್ಲ. ಕಡಿಮೆ ತುಂಬ 15-20 ಸಾವಿರಕ್ಕೋಸ್ಕರ 12 ಅವರು 16 ಅವರ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲ ಒಂದು ಫ್ರಸ್ಟ್ರೇಷನ್ನು ಅದು ಕಾಡ್ತಾ ಇದೆ. ಅದು ಬರೀ ಭಾರತಕ್ಕಷ್ಟೇ ಸೀಮಿತ ಆಗಿಲ್ಲ. ಇನ್ಫ್ಯಾಕ್ಟ್ ಇದೇ ಒಂದು ಸಂಕಟಗಳು ನಾವು ಶ್ರೀಲಂಕಾದಲ್ಲೂ ಸಹ ನೋಡಿದ್ವಿ, ನಾವು ಬಾಂಗ್ಲಾದೇಶಲ್ಲೂ ಸಹ ನೋಡಿದ್ವಿ, ನಾವು ನೇಪಾಳಲ್ಲೂ ಸಹ ನೋಡಿದ್ವಿ, ನಮ್ಮ ಭಾರತದಲ್ಲೂ ಇವಾಗ ಅದು ಕಾಣಿಸ್ಕೊತಾ ಇದೆ. ಸೊ ಇದು ಯಾವುದೇ ಆದ ಒಂದು ಇದು ಒಂದು ಗ್ಲೋಬಲಿ ಚಾಲೆಂಜ್ ಅಂತಂದ್ರೆ ಎಸ್ಪೆಷಲಿ ಫಾರ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಏನಿದೆ, ಬೇರೆ ಬೇರೆ ಒಂದು ದೇಶಗಳ ಒಂದು ದರ್ಪದಿಂದನೇ ಆಗಿರಲಿ ಇಲ್ಲ ಒತ್ತಡದಿಂದನೇ ಆಗಿರಲಿ, ಇದೊಂದು ಎಕನಾಮಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿರೋದ್ರಿಂದ ನಮ್ಮ ದೇಶದಲ್ಲಿ ನಿರುದ್ಯೋಗ ಮತ್ತೆ ಬೆಲೆ ಏರಿಕೆನೂ ಜಾಸ್ತಿ ಇದೆ. ಮತ್ತೆ ಇದರ ಜೊತೆ ಕೈ ಕುಲಾಯಿಸ್ಕೊಂಡು ಕೈವಾಡ ಇರೋದನ್ನು ಸಹ ನಾವು ಅಂಬಾನಿ ಮತ್ತೆ ಅಡಾನಿ ಅಂತ ದೊಡ್ಡ ದೊಡ್ಡ ಕಾರ್ಪೊರೇಟ್ ಮಾಲೀಕರೇನಿದ್ದಾರೆ ಅವರು. ಸೊ ನಾವು ಯಾವತ್ತೇ ಆದ್ರೆ ನಾವು ಇವತ್ತು ಬಿಜೆಪಿ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ರು ನಮ್ಮ ಘೋಷಣೆಗಳು ಯಾವಿತ್ತು, ಅಡಾನಿ ಅಂಬಾನಿ ಸರ್ಕಾರಕ್ಕೆ ಧಿಕ್ಕಾರ. ಯಾಕಂತಂದ್ರೆ ಈ ಸರ್ಕಾರನೂ ಅಷ್ಟೇ ಒಂದು ಮುಖವಾಡ ಆಗಿರೋದು. ಅದರಿಂದ ದೊಡ್ಡ ದೊಡ್ಡ ಕೈಗಳು ಕೈ ಜೋಡಿಸ್ಕೊಂಡು ಕಾರ್ಪೊರೇಟೀಕರಣ ಮಾಡ್ತಾ ಇರೋದು ಅಡಾನಿ ಅಂಬಾನಿ ಅಂತ ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್. ಸೊ ಈ ಒಂದು ಸನ್ನಿವೇಶ ತರೋದಕ್ಕೂ ಕಾರಣ ಅವರೇ. ಈ ಒಂದು ಕಾರ್ಪೊರೇಟ್ ಸನ್ನಿವೇಶನ ತರೋದು ಅವರೇ. ಮತ್ತೆ ಇನ್ನೊಂದು ನಾನೇನು ಹೇಳ್ತಿದ್ದೀನಿ ಅಂತಂದ್ರೆ, ಇವರು ಹೇಳ್ತಾ ಇದ್ರು ಇಲ್ಲ ನಾವು ಬಿಜೆಪಿ ಅವರು ನ್ಯಾಷನಲಿಸ್ಟ್ ಅಷ್ಟೇ, ನಾವು ಲೆಫ್ಟ್ ಅಲ್ಲ ರೈಟ್ ಅಲ್ಲ ಅಂತ. ಕಡಾಖಂಡಿತವಾಗಿ ಅವರು ರೈಟ್ ವಿಂಗ್ ಇದ್ದಾರೆ. ನಮ್ಮ ಒಂದು ಐಸಾ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಆಗಲಿ ಬೇರೆ ಯಾವುದೋ ಕಮ್ಯುನಿಸ್ಟ್ ಪಾರ್ಟಿಗಳಾಗಲಿ ಕಡಾಖಂಡಿತವಾಗಿ ಅವರು ಲೆಫ್ಟ್ ಇದರಲ್ಲಿದ್ದಾರೆ. ಯಾವುದೇ ಒಂದು ಪಕ್ಷಗಳು ಧರ್ಮ ಆಧಾರಿತವಾಗಿ ಯಾವ್ದಾದ್ರು ರಾಜಕೀಯ ನಡೆಸಿದ್ರೆ ಇಲ್ಲ ಯಾವುದೇ ಆದ ರೀತಿಯಲ್ಲಿ ಜನರನ್ನ ಏನು ಎಕನಾಮಿಕ್ ಅಲ್ಲ ಬರೀ ಬೇರೆ ಯಾವುದೇ ರೀತಿ ಪಂಗಡಗಳಲ್ಲಿ ಅಕ್ಕಪಕ್ಕದ ದೇಶಗಳಲ್ಲಿ ಏನಾಯ್ತು ಅದೇ ಪ್ರಭಾವಳಿಯನ್ನ ಅದೇ ರೀತಿಯ ಘಟನೆಗಳನ್ನ ನಾವು ಇಲ್ಲಿ ಊಹಿಸ್ಕೊಳ್ಳಬಹುದಾ? ಜನ್ಸಿಗಳ ಕಾರಣಕ್ಕಾಗಿ ಈ ಸರ್ಕಾರಗಳು ಇದೇ ರೀತಿ ವೈಫಲ್ಯ ಮಾಡ್ಕೊಂಡು ಬಂದ್ರೆ, ಅಮಿತ್ ಶಾ ಅವರು ಇದೇ ರೀತಿ ಪೆಲೆಟ್ ಗನ್ಸ್ ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ ಪೆಲೆಟ್ ಗನ್ಸ್ ಯೂಸ್ ಮಾಡೋದಾಗ್ಲಿ, ಟಿಯರ್ ಗ್ಯಾಸ್ ಯೂಸ್ ಮಾಡೋದಾಗ್ಲಿ, ಇವರೇ ಪ್ರಚೋದನೆ ಮಾಡ್ತಾ ಇರೋದು. ಈ ಒಂದು ಶಾಂತಿಯುತ ಪ್ರತಿಭಟನಾಕಾರರನ್ನ ಆ ಮತ್ತೆ ಅಂಬೇಡ್ಕರ್ ಭಗತ್ ಸಿಂಗ್ ಸಿದ್ಧಾಂತನ ಫಾಲೋ ಮಾಡ್ಕೊಂಡು ಬರ್ತಿರೋ ಒಂದು ಪ್ರತಿಭಟನಾಕಾರರನ್ನ ಇವರು ದಂಗೆಗೆ ನೂಕಿಸ್ತಾ ಇರೋದು. ಆ ದೇಶಗಳಲ್ಲೂ ಆ ಸರ್ಕಾರ ಅಪಾಯನೂ ಇಲ್ವಾ? ಜನ್ಸಿ ಅಂತ ಹೇಳಿದ್ರೆ ಯುವಕರಿದ್ದೀರಿ, ಆಕ್ರೋಶ ಇರುತ್ತೆ, ಆ ಆಕ್ರೋಶ ವಯಸ್ಸು ಆ ಸಂದರ್ಭದಲ್ಲಿ ತಪ್ಪು ಹೆಜ್ಜೆ ಇಟ್ಬಿಡ್ತೀವಿ. ಇದು ವಯಸ್ಸು ಮತ್ತೆ ಆಕ್ರೋಶಕ್ಕಿಂತ ನಾವು ನೋಡ್ಬೇಕಾಗಿರೋದು ಸರ್, ಇದು ಸಂಕಟ. ಕತ್ತ ತನಕ ನೀರು ಬಂದಿದೆ, ನಿರುದ್ಯೋಗ ಇದೆ, ಬೆಲೆ ಏರಿಕೆ ಇದೆ, ನಾಳೆ ಜೀವನ ಹೆಂಗ್ ನಡೆಸ್ತೀನಿ ಅಂತ ಜನರಿಗೆ ಇದಿಲ್ಲ. ಸೊ ಅವರಲ್ಲಿ ನನ್ನ ಜೀವನ ಹೆಂಗಿದ್ರು ನೀರಿಗೆ ಇಳಿದು ಬಿಟ್ಟಿದೆ, ಇನ್ನ ನೀರಿಗೆ ಇಳಿದ್ರೆ ಇನ್ನ ಹೋಗಿ ಜೈಲಲ್ಲಾದ್ರೂ ಊಟ ಮಾಡ್ಕೊಂಡು ಇದ್ಬಿಡ್ತೀನಿ ಅನ್ನೋ ಒಂದು ಆಲೋಚನೆ ಹೇಳಿದ್ದಾರೆ. ಬಟ್ ಇದನ್ನ ನಾವು ನಿಜವಾಗ್ಲೂ ನಾವು ಇದು ಅವರ ಒಂದು ಯುವಕರ ಹುಮ್ಮಸ್ಸಿನಿಂದ ಇವರು ತಪ್ಪು ಹೆಜ್ಜೆ ಇಡ್ತಿದ್ದಾರೆ ಅನ್ನೋದಕ್ಕಿಂತ ಈ ಒಂದು ಅವ್ರನ್ನ ಈ ಒಂದು ದಾರಿಗೆ ತಳ್ಳಿದ್ಯಲ್ಲ ಈ ಒಂದು ಆರ್ಥಿಕ ಸಿಸ್ಟಮ್ನ ನಾವು ಸರಿ. ಈಗ ನಿಮ್ಮ ಹೋರಾಟಕ್ಕೇನೋ ಹೆಜ್ಜೆ ಇಟ್ಟಿದ್ದೀರಿ, ಧುಮುಕಿದ್ದೀರಿ, ನೀರಲ್ಲಿ ಮುಳುಗ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ. ಬದಲಾವಣೆ ಶುರುವಾಗುತ್ತಾ? ಬದಲಾವಣೆ ಈಗ ಆರಂಭ ಆಗಿದೆ ಅಂದ್ರೆ ಈ ಬದಲಾವಣೆ ನಿರಂತರವಾಗಿರುತ್ತಾ? ಕಡಾಖಂಡಿತವಾಗಿ ಬದಲಾವಣೆ ಬರುತ್ತೆ ಸರ್. ಬದಲಾವಣೆ ಬರಲ್ಲ ಅಂತಂದ್ರೆ ನಾವು ಬದಲಾವಣೆ ಬರಲ್ಲ ಅನ್ನೋ ಒಂದು ನಮಗೆ ಒಂದು ಆಶ್ವಾಸನೆ ಇಲ್ಲ, ಹೋಪ್ ಇಲ್ಲ ಅಂತಂದ್ರೆ ಕಡಾಖಂಡಿತವಾಗಿ ನಾವು ಇವತ್ತು ಹೋರಾಟ ಮಾಡಲ್ಲ. ಇವತ್ತು ನಮ್ದು ಆಗದೆ ಇರ್ಬೋದು, ನಾಳೆ ಕಡಾಖಂಡಿತವಾಗಿ ನಮ್ದು ಆಗಿರುತ್ತೆ. ಕೊನೆಯದಾಗಿ ಕೋಟೆಪ್ಪ ಏನು ಹೇಳಕ್ ಬಯಸ್ತಾರೆ 1 ನಿಮಿಷದಲ್ಲಿ ಅಷ್ಟೇ? ಒಟ್ಟಾರೆಯಾಗಿ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡಬೇಕು. ಯಾವುದೋ ಒಂದು ಕೇವಲ ಒಂದೇ ಒಂದು ವಿಷಯವನ್ನು ಇಟ್ಕೊಂಡು ಹೋರಾಟ ಮಾಡುವಂತದ್ದಾಗಿರ್ಬೋದು. ಇವತ್ತು ಕರ್ನಾಟಕ ರಾಜ್ಯದ ಒಂದು ಉದಾಹರಣೆ ತಗೊಂಡ್ರೆ KPSC ಅಕ್ರಮ ಆಗಿದೆ, ಅದರ ವಿರುದ್ಧ ಕುರಿತು ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಮುಂದೆ ಬರಬೇಕು. ಕರ್ನಾಟಕದಲ್ಲಿರುವ ಸ್ಪರ್ಧಾರ್ಥಿಗಳ ನ್ಯಾಯ ಕೊಡಿಸುವಂತ ಕೆಲಸವನ್ನ ಆಗಬೇಕು. ಶಶಿರೇಖಾ, ಲಾಸ್ಟ್ ಕಮೆಂಟ್. ಸರ್ ಲಾಸ್ಟ್ ಕಮೆಂಟ್ ಏನಂತಂದ್ರೆ ಇವ್ರು ಹೇಳ್ತಿದಾರಲ್ಲ ಯಾವುದೇ ಒಂದು ಸಂಘಟನೆ ಆಗಲಿ ಲೈಕ್ ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತಾ ಇದ್ದೀವಿ ಅಂತ. ಸೊ ನಾವು ಫ್ರೀಡಮ್ ಪಾರ್ಕಲ್ಲಿ ಮಾಡಿರ್ಬೇಕಾದ್ರೆ ಇವರು KRS ಅವರು, ಆಮ್ ಆದ್ಮಿ ಪಾರ್ಟಿ ಅವರು ಎಲ್ಲರೂ ಸೇರಿ ಆ್ಯಕ್ಚುಲಿ ಇಲ್ಲಿ ಪ್ರೊಟೆಸ್ಟ್ ಮಾಡಿದ್ದು. ಓಕೆ, ಎಸ್, ಅನೇಕ ವಿಚಾರಗಳಿದ್ದಾವೆ. ಜನ್ಸಿ ಹೋರಾಟದಲ್ಲಿ ಭಾರತ ಬಹಳ ದೊಡ್ಡ ಬದಲಾವಣೆಯನ್ನು ಕಾಣಿಸ್ತಾ ಇದೆ. ಅದು ಆರಂಭಿಕ ಹೆಜ್ಜೆಗಳು, ಆರಂಭಿಕ ಗುರುತುಗಳಿದ್ದಾವಲ್ಲ, ಅದು ಬಹಳ ನೆನಪಿಟ್ಟುಕೊಳ್ಳುವಂಥ ಮತ್ತು ಇತಿಹಾಸದಲ್ಲಿ ಇಂಥ ಕ್ರಾಂತಿಕಾರಕ ಹೆಜ್ಜೆಗಳನ್ನು ಖಂಡಿತ ಈ ದಿನಗಳನ್ನು ಮುಂದೆ ಭವಿಷ್ಯದಲ್ಲಿ ನೆನಪಿಡುವಂಥ ದಿನಗಳಾಗುತ್ತೆ. ಬಟ್ ಹಾದಿ ತಪ್ಪದಿರಲಿ, ಹೋರಾಟ ಯಾವತ್ತೂ ಕೂಡ ಸದುದ್ದೇಶದಿಂದ ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಮ ಮೂವರಿಗೂ ಕೂಡ ಧನ್ಯವಾದಗಳು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.